ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರ್ತೀನಿ. ಒಂದು ಮಸ್ತಾಗಿರೋ ಪ್ರೋಮೋನ ಬಿಗ್ ಬಾಸ್ ನವರು ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಅದು ಕೂಡ BB ಕಾಲೇಜ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂಗೆ ಪ್ರೋಮೋ ಮಾತ್ರ ಮಸ್ತಾಗಿದೆ. ಫಸ್ಟ್ ನೋಡ್ಕೊಂಡ್ ಬನ್ನಿ, ಆಮೇಲೆ ಡೀಟೇಲ್ ಮಾತಾಡುವ. ನಿಮ್ಮ ಜೀವನದ ಒಂದು ಗೋಲ್ಡನ್ ಪೀರಿಯಡ್ಗೆ ಮತ್ತೆ ನೀವೆಲ್ಲರೂ ಹಿಂದಿರುಗಿ ಗೋಲ್ಡನ್ ಪೀರಿಯಡ್ ಈ ವಾರವಿಡೀ ಬಿಗ್ ಬಾಸ್ ಮನೆ BB ಕಾಲೇಜ್ ಕ್ಯಾಂಪಸ್ ಆಗಿದ್ರೆ ಮತ್ತೆ. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಪ್ರಭಾ ಅಂತ, ವಯಸ್ಸು 21. ನಮ್ಮ ಟೀಮ್ ಹುಡುಗಿ ನೀನೇನು ಮುಟ್ಟೋದು ಸ್ಕೂಲಲ್ಲಿ ನಾವು ಹಿಂಗ್ ಮಾಡ್ತಿದ್ವಿ. ಇಂದು ರಾತ್ರಿ 9:30ಕ್ಕೆ. ಗೈಸ್ ಪ್ರೋಮೋ ಮಾತ್ರ ಸೂಪರ್ ಆಗಿದೆ. ನಿಮ್ಗೆ ನನ್ನ ಸ್ವಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ನಿಮ್ಮ ಕಾಲೇಜ್ ದಿನಗಳು ಹಾಗೂ ಸ್ಕೂಲ್ ದಿನಗಳು ಯಾವ ತರ ಇದ್ವು, ಅದರಲ್ಲಿ ಒಂದು ಬೆಸ್ಟ್ ನೆನಪುಗಳು ಯಾವುವು ಅಂಡ್ ವರ್ಸ್ಟ್ ನೆನಪುಗಳು ಯಾವುವು, ಅವನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ನಾನು ಅಂದು ಕೇಳೋದಾದ್ರೆ ಸ್ಕೂಲ್ ಇಸ್ ದ ಬೆಸ್ಟ್ ಇತ್ತು, ಬಟ್ ಕಾಲೇಜಲ್ಲಿ ಒಂದಿಷ್ಟು ನೆನಪುಗಳು ಕಾಡ್ತಾ ಇದಾವೆ. ಇದನ್ನ ಮಾಡ್ಬೇಕಾಗಿತ್ತು. ಸೊ ಈಗ ಅದನ್ನ ನೆನ್ಸ್ಕೊಂಡ್ರೆ ಈಗೇನು ಮಾಡಕ್ ಆಗಲ್ಲ, ಬಟ್ ಅವಾಗ್ಲೇ ಅದನ್ನ ಮಾಡ್ಬೇಕಾಯ್ತು. ಆ ಟೈಮಲ್ಲಿ ನಮ್ಮ ಕಾಲ ಮುಗಿದೋದ್ಮೇಲೆ ಏನು ಮಾಡಕ್ಕಾಗಲ್ಲ. ಅಂಡ್ ಆ ಟೈಮ್ ಈಗ ಬಾ ಅಂದ್ರೂ ಬರೋದಿಲ್ಲ. ಸೊ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೇನೆ ಚಂದ. ನಾವು ಪ್ರೋಮೋ ಬಗ್ಗೆ ಮಾತಾಡೋಣ, ಅಂದೇನ್ ಬೇಕಾಗಿಲ್ಲ. ಇನ್ನು ಪ್ರೋಮೋದಲ್ಲಿ ಮೊದಲನೇದಾಗಿ ಗಿಲ್ಲಿ ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಇಲ್ದೇನೆ RNG ಕಂಟೆಂಟ್ ಕೊಡ್ತಾರೆ. ಇನ್ನು ಬಿಗ್ ಬಾಸೇ ಒಂದು ಕಾನ್ಸೆಪ್ಟ್ ನ ಕೊಟ್ಬಿಟ್ಟಿದ್ದಾರೆ. ಇಡೀ ವಾರಕ್ಕೆ ಸಂಬಂಧಪಟ್ಟಂಗೆ ಬಿಡ್ತಾರ, ಹಾಕೊಂಡು ಚಿಂದಿ ಉಡಾಯಿಸ್ತಾರೆ. ಇವ್ರ ಜೊತೆಗೆ ಚಂದ್ರಪ್ರಭು ಅಷ್ಟೇ ಎಂಟರ್ಟೈನರು. ಸೊ ಅವರು ಹೊರಗೆ ಬರ್ತಾ ಇದಾರೆ. ಈಗ ಸಂಪೂರ್ಣವಾಗಿ ಒಂದು ಓಪನ್ ಅಪ್ ಆಗ್ತಿದ್ದಾರೆ. ಈ ವಾರ ಮಾತ್ರ ನೆಕ್ಸ್ಟ್ ಲೆವೆಲ್ ಅವರಿಂದ ಕಂಟೆಂಟ್ ಇರುತ್ತೆ ಅಂತ ಅನ್ಸುತ್ತೆ. ಇನ್ನ ರಾಘವೇಂದ್ರ ಅವ್ರನ್ನ ಮಾಸ್ಟರ್ ಮಾಡಿ ಇಟ್ಬಿಟ್ಟಿದ್ದಾರೆ ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ಅವ್ರೊಂಥರ ಸ್ಟ್ರಿಕ್ಟ್ ಅದು ಟೀಚರ್ ತರ ಕಾಣ್ತಾ ಇದ್ದಾರೆ. ಇನ್ನು ಮಿಕ್ಕಿರೋ ರಿಷಾ ಗೌಡ ಅವರು ಮಸ್ತಾಗಿ ಕಾಣ್ತಿದ್ದಾರೆ, ಒಂದು ಕ್ಯೂಟ್ ಆಗಿ. ಇನ್ನು ಅಭಿಷೇಕ್ ಹಾಗೂ ಧನುಷ್ ಅವರು ಸ್ಪಂದನ ಅವ್ರ ಜೊತೆಗೆ ತುಂಬಾ ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಇನ್ನಿದೆಲ್ಲ ಒಂದ್ ಕಡೆ ಆದ್ರೆ ನಮ್ಮ ರಿಷಾ ಅವರು ಅಂತೀನಿ, ರಾಶಿಕ್ ಅವರು ಹಾಗೂ ಸೂರಜ್ ಅವ್ರು ಏನ್ ಗುರು ಅವರು ಪಕ್ಕಾ ಲೆವೆಲ್ ಬಿದ್ದ್ಬಿಟ್ಟಿದ್ದಾರೆ. ಬಂದಾಗಿಂದ ಅವ್ರ ಕಾನ್ವರ್ಸೇಷನ್ ಅವ್ರ ನಡವಳಿಕೆಗಳನ್ನ ನೋಡ್ತಾ ಇದ್ರೆ ಪಕ್ಕಾ ಆಗಿದೆ, ಬಟ್ ಅದನ್ನ ತೋರ್ಸ್ಕೊಳ್ತಾ ಇಲ್ಲ. ಬಟ್ ಒಂದೇನಂದ್ರೆ ಜೆನ್ಯೂನ್ ಆಗಿ ಮಾಡ್ಲಪ್ಪ, ಮಾಡಂಗಿದ್ರೆ ಸುಮ್ನೆ ಫೇಕ್ ಆಗಿ ಒಂದು ಕಂಟೆಂಟ್ಗೋಸ್ಕರ ಮಾಡಿ ಹೊರಗಡೆ ಬಂದಾದ್ಮೇಲೆ ನೀನ್ ಯಾರು ನಾನ್ ಯಾರು, ನೀನೊಂದು ತೀರಾ ನಾನೊಂದು ತೀರಾ ಅನ್ನೋ ತರ ಆಗ್ಬಾರ್ದು. ಮಾಡಿದ್ರೆ ಜೆನ್ಯೂನ್ ಆಗಿ ಮಾಡ್ಬೇಕು, ಇಲ್ಲ ಸುಮ್ನೆ ಕಂಟೆಸ್ಟೆಂಟ್ಸ್ ತರ ಇರ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ. ಅದನ್ನ ಬಿಟ್ಟು ಕಂಟೆಂಟ್ಗೋಸ್ಕರ ಜನಕ್ಕೆ ಇಂಪ್ರೆಸ್ ಮಾಡಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು. ಬಟ್ ಒಂದು ಪ್ಯೂರ್ ಅಂತ ಅನಿಸ್ತಾ ಇದೆ. ನೋಡೋಣ ಏನ್ ಆಗುತ್ತೆ ಮುಂದಿನ ದಿನಗಳೆಲ್ಲ ಅಂತ. ಅಂಡ್ ಈ ವಾರ ಮಾತ್ರ ಮಸ್ತಾಗಿರುತ್ತೆ. ಒಂದು ಎಪಿಸೋಡ್ ಆಗಿರ್ಬೋದು, ಇಡೀ ವಾರ ಫುಲ್ ಸಖತ್ತಾಗಿರುತ್ತೆ. ಯಾಕೆಂದ್ರೆ ಇಡೀ ವಾರದ ಟಾಸ್ಕ್ ನ ಕೊಟ್ಟಿದ್ದಾರೆ BB ಕಾಲೇಜ್ ಅಂತ. ಸೊ ಯಾರು ಮಿಸ್ ಮಾಡಿದೆ ನೋಡಿ. ಹಂಗೇನೆ ಇನ್ನು ಯಾರೆಲ್ಲ ನಾನು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಬರೀ ವಿಡಿಯೋನ ಮಾತ್ರ ನೋಡ್ತಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟು ಸಹಕಾರ ನನಗೆ ತುಂಬಾನೇ ಮುಖ್ಯ. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.